ಸೈಟ್ ಖರೀದಿಗೆ ಕೊಂಡೊಯ್ತಾ ಇದ್ದಂತಹ ದುಡ್ಡನ್ನ ಸ್ನೇಹಿತ ಕದ್ದೊಯ್ದಂತಹ ಪ್ರಕರಣ ಇದು. ಕಾರು ಡಿಕ್ಕಿಯಿಂದ ಹಣವನ್ನ ಖತರ್ನಾಕ್ ಆರೋಪಿ ಕದ್ದೊಯ್ದಿದ್ದಾನೆ. ಒಂದೆರಡು ರೂಪಾಯಿ ಅಲ್ಲ, 2,28,48,40,000 ಕ್ಯಾಶ್ ಸಮೇತ ಕಾರ್ ಜೊತೆ ಎಸ್ಕೇಪ್ ಆಗಿದ್ದಾನೆ. ದಾರಿ ಮಧ್ಯೆ ಕಾರ್ನಿಂದ ಸುಕುಮಾರ್ ಇಳಿತಾ ಇದ್ದ ಹಾಗೆ ಆತನ ಜೊತೆಗಿದ್ದಂತಹ ಸ್ನೇಹಿತ ಮಂಜುನಾಥ್ ಎಂಬಾತ ಆ ಕಾರಿನ ಜೊತೆನೇ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಆ ನಂತರ ಮಂಜುನಾಥ್ಗೆ ಕೃಷ್ಣಕುಮಾರ್ ಎಂಬ ಮತ್ತೊಬ್ಬ ಸಾಥ್ ಕೊಡ್ತಾನೆ. ಸುಮಾರು 3 ದಿನ ನಿದ್ರೆ ಇಲ್ಲದೆ, ಸ್ನಾನ ಇಲ್ಲದೆ ದುಡ್ಡಿದ್ದಂತಹ ಕಾರ್ನಲ್ಲೇ ಆರೋಪಿಗಳು ಸುತ್ತಾಡಿದ್ದಾರೆ. ಆ ನಂತರ ಆರೋಪಿಗಳನ್ನ ಮಳವಳ್ಳಿ ಬಳಿ ಖೆಡ್ಡಾಗೆ ಕೆಡುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಈ ದೃಶ್ಯವನ್ನ ನೀವೇನ್ ಗಮನಿಸ್ತಾ ಇದ್ದೀರಿ, ಇದು ಈ ಸಿಸಿಟಿವಿ ಫುಟೇಜ್. ಇದು ಸುಕುಮಾರ್ ಎಂಬ ಬ್ರೋಕರ್ನ ಸ್ನೇಹಿತ ಮಂಜುನಾಥ್. ಆತ ಸುಕುಮಾರ್ ಎಟಿಎಂಗೆ ಹಣವನ್ನ ತುಂಬಬೇಕು ಅಂತ ಹೇಳಿ ಇಳಿದಂತಹ ಸಂದರ್ಭದಲ್ಲಿ ಆ ಬ್ಲಾಕ್ ಕಲರ್ ಗಾಡಿ ಇದೆಯಲ್ಲ ಇನೋವಾ, ಅದ್ರಲ್ಲಿ ಎಸ್ಕೇಪ್ ಆಗಿರ್ತಾನೆ ಮಂಜುನಾಥ್. ದುಡ್ಡು ಅದ್ರಲ್ಲೇ ಇರುತ್ತೆ. ಸ್ನೇಹಿತ ಎಟಿಎಂಗೆ ಹೋಗಿದ್ದನ್ನ ನೋಡ್ತಾ ಇದ್ದಂತಹ ಮಂಜುನಾಥ್ ಕಾರಿನ ಜೊತೆ ಎಸ್ಕೇಪ್ ಆಗ್ಬಿಡ್ತಾನೆ. ಆ ನಂತರ ಆ ಮುಂಭಾಗದಲ್ಲಿ ಇದೆಯಲ್ಲ ವೈಟ್ ಕಲರ್ ಕಾರ್, ಅದು ಮಂಜುನಾಥನ ಸ್ವಿಫ್ಟ್ ಕಾರ್. ಆ ಇನೋವಾ ಕಾರ್ನಿಂದ ಅದರಲ್ಲಿದ್ದಂತಹ ಕೋಟಿ ಹಣವನ್ನ ತನ್ನ ಸ್ವಿಫ್ಟ್ ಗಾಡಿಗೆ ಶಿಫ್ಟ್ ಮಾಡುವಂತಹ ಸಿಸಿಟಿವಿ ಫುಟೇಜ್ ಅದು. ಅದಾದ ಬಳಿಕ ಸ್ವಿಫ್ಟ್ ಕಾರ್ನಲ್ಲಿ ಹೊರಟಂತಹ ಮಂಜುನಾಥ್ ನಂತರ ಮೀಟ್ ಆಗೋದು ತನ್ನ ಸ್ನೇಹಿತ ಕೃಷ್ಣಕುಮಾರ್ನನ್ನ. ದುಡ್ಡಿನ ಜೊತೆ ಏನ್ ಮಾಡೋದು, 2 ಕೋಟಿ ದುಡ್ಡಿನ ಜೊತೆ ಅಂತ ಹೇಳಿ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಹೇಳಿ ಸುಮಾರು 3 ದಿನಗಳ ಕಾಲ ಆ ಕಾರ್ನಲ್ಲೇ ಊರಿಡೀ ಸುತ್ತಾಡಿರ್ತಾರೆ ಈ ಮಂಜುನಾಥ್ ಹಾಗೆ ಕೃಷ್ಣಕುಮಾರ್. ಆದ್ರೆ ಪೊಲೀಸರು ಆರೋಪಿಗಳನ್ನ ಖೆಡ್ಡಾಗೆ ಕೆಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ನಿಜಕ್ಕೂ ಇಡೀ ಸ್ಟೋರಿ ಇದೆಯಲ್ಲ, ಇದು ಸಿನಿಮಾ ರೀತಿ ಇದೆ. ಅವರಿಂದ ವಶಕ್ಕೆ ಪಡ್ಕೊಂಡಂತಹ ಕಂತೆ ನೋಟುಗಳನ್ನ ಗಮನಿಸ್ತಾ ಇದ್ದೀರಿ. ಸುಮಾರು 2 ಕೋಟಿ ಹಣ ಇದು. ಪೊಲೀಸ್ ಠಾಣೆಯವರು ಇನ್ನೊಂದು ಪ್ರಮುಖ ಅಪರಾಧ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಮುಖ್ಯವಾಗಿ ಫಿರ್ಯಾದಿದಾರ ಏನಿದ್ದಾರೆ, ಮಾರ್ಚ್ ತಿಂಗಳಲ್ಲಾಗಿರ್ತಕ್ಕಂಥದ್ದು. ಫಿರ್ಯಾದಿದಾರರು ಅವರ ಜಮೀನನ್ನು ಮಾರಿ ಬಂದಿರತಕ್ಕಂತಹ ಹಣವನ್ನು ಒಂದು ಇನೋವಾ ಕಾರನ್ನು ಬುಕ್ ಮಾಡಿ, ಆ ಕಾರನ್ನು ಅವರ ಸ್ನೇಹಿತ, ಆತ ಡ್ರೈವರ್ ಕೂಡ ಹೌದು, ಅವರ ಸ್ನೇಹಿತನ ಜೊತೆಗೆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಎನ್ ರೂಟ್ ಒಂದು ATMನಲ್ಲಿ 1 ಲಕ್ಷ ಹಣವನ್ನು ಜಮಾ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಆ ಸ್ನೇಹಿತ ಅಥವಾ ಡ್ರೈವರ್ ಏನಿದ್ದ ಆತ ಆ ಕಾರನ್ನು ಹಣದ ಒಂದು ಬ್ಯಾಗ್ನ ಜೊತೆಗೆ ತೆಗೆದುಕೊಂಡು ಹೋಗಿರ್ತಾನೆ. ಅದಾದ ನಂತರ ಅವರು ಪೊಲೀಸ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಸೈಟ್ ಖರೀದಿಗೆ ಅಂತ ಹೇಳಿ ದುಡ್ಡನ್ನ ತಗೊಂಡು ಹೋಗ್ತಾ ಇದ್ರು. ದುಡ್ಡನ್ನ ತಗೊಂಡು ಹೋಗ್ತಾ ಇದ್ದ ಬ್ರೋಕರ್, ಆತನ ಜೊತೆಗಿದ್ದವನು ಆತನ ಸ್ನೇಹಿತ. ಆದ್ರೆ ಬ್ರೋಕರ್ಗೆ ವಂಚನೆ ಮಾಡಿದ್ದು ಆತನ ಜೊತೆಗಿದ್ದಂತಹ ಸ್ನೇಹಿತನೇ. ಇಡೀ ಕಳ್ಳತನ ಪ್ರಕರಣವನ್ನ ಡೀಟೇಲ್ ಆಗಿ ವಿವರಿಸಬಹುದಾ? ಆ ಇಬ್ಬರು ಖದೀಮರನ್ನ ಪೊಲೀಸರು ಖೆಡ್ಡಾಗೆ ಕೆಡವಿದ್ದು ಹೇಗೆ ಶಿವಕುಮಾರ್? ವಿದ್ಯಶ್ರೀ, ಮಾರ್ಚ್ 28ನೇ ತಾರೀಕು ಬೆಂಗಳೂರಿನ ಸವಿತಾ ಅನ್ನೋರು ತಮ್ಮ ಸೈಟ್ ಅನ್ನ ಮಾರಾಟವನ್ನ ಮಾಡಿರ್ತಾರೆ. ರಾಕೇಶ್ ಅನ್ನೋರು ಸೈಟ್ ಅನ್ನ ಖರೀದಿ ಮಾಡಿರ್ತಾರೆ. ಆದ್ರೆ ಈ ಸೈಟ್ ವ್ಯವಹಾರಕ್ಕೆ ಶಿವಕುಮಾರ್ ಬ್ರೋಕರ್ ಆಗಿ ಕೆಲಸವನ್ನ ಕೂಡ ಮಾಡಿರ್ತಾನೆ. ಮಾರ್ಚ್ 28ನೇ ತಾರೀಕು ಬೆಳಿಗ್ಗೆ ಸುಬ್ರಹ್ಮಣ್ಯಪುರದಲ್ಲಿ ಒಂದು ಸೈಟ್ ರಿಜಿಸ್ಟ್ರೇಷನ್ ಇದೆ, ಹಣ ಬರುತ್ತೆ, ಅದನ್ನ ತಗೊಂಡ್ ಬರ್ಬೇಕು ಬಾ ಅಂತೇಳಿ ಸ್ವತಃ ದೂರುದಾರ ಶಿವಕುಮಾರ್ ತನ್ನ ಜೊತೆಯಲ್ಲಿ ಅವತ್ತು ಮಂಜುನಾಥ್ನ ಕರ್ಕೊಂಡು ಹೋಗ್ತಾನೆ. ಬೆಳಿಗ್ಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಬನಶಂಕರಿ ಬಸ್ ಸ್ಟಾಪ್ ನ ಬಳಿಯಲ್ಲಿ ಆರೋಪಿ ಮಂಜುನಾಥ್ ಏನಿದ್ದಾನೆ ಆತನ ಸ್ವಿಫ್ಟ್ ಕಾರನ್ನ ನಿಲ್ಲಿಸಿ ಶಿವಕುಮಾರ್ ಜೊತೆಯಲ್ಲಿ ಆ ಶಿವಕುಮಾರ್ನ ಇನೋವಾ ಕಾರ್ನಲ್ಲಿ ಹೋಗುವಂತದ್ದು. ಯಾವಾಗ ಸೈಟ್ ರಿಜಿಸ್ಟ್ರೇಷನ್ ಆಗಿ ಸುಮಾರು 2,46,00,000 ಹಣ, ನಗದು ಹಣವನ್ನ ರಾಕೇಶ್ ಅನ್ನೋರು ಬ್ರೋಕರ್ ಆಗಿದ್ದಂತ ಶಿವಕುಮಾರ್ಗೆ ಕೊಡ್ತಾರೆ. ಶಿವಕುಮಾರ್ ಅದನ್ನ ತಗೊಂಡ್ ಬಂದು ಸವಿತಾರ್ಗೆ ಕೊಡ್ಬೇಕು ಅಂತ ಹೇಳಿ ಬರುವಂತ ಮಾರ್ಗ ಮಧ್ಯದಲ್ಲಿ ಶಿವಕುಮಾರ್ ತನ್ನ ಕುಟುಂಬಸ್ಥರಿಗೆ ATMನಲ್ಲಿ 1 ಲಕ್ಷ ಹಣವನ್ನ ಡೆಪಾಸಿಟ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅದೇ ಕಾರ್ನಲ್ಲಿ ಇದ್ದಂತ ಆರೋಪಿ ಮಂಜುನಾಥ್ ಏನಿದ್ದಾನೆ ಆತ ಕೂಡಲೇ ಹಣ ಹಾಗೂ ಇನೋವಾ ಕಾರ್ನ ಸಮೇತವಾಗಿ ಎಸ್ಕೇಪ್ ಆಗುವಂತದ್ದು. ಆರೋಪಿ ಎಸ್ಕೇಪ್ ಆಗೋಕ್ಕಿಂತ ಮುಂಚಿತವಾಗಿ ಆತನ ಸ್ನೇಹಿತ ಕಗ್ಲಿಪುರದ ನಿವಾಸಿ ಆಗಿರುವಂತಹ ಕೃಷ್ಣಕುಮಾರ್ಗೆ ಮೊದಲೇ ಹೇಳಿರ್ತಾನೆ, ಇವತ್ತು ಸೈಟ್ ರಿಜಿಸ್ಟ್ರೇಷನ್ ಇದೆ, ಶಿವಕುಮಾರ್ ಜೊತೆ ಹೋಗ್ತಾ ಇದ್ದೀನಿ, ಸುಮಾರು 2 ಕೋಟಿಗಿಂತ ಹೆಚ್ಚು ಹಣ ಬರುತ್ತೆ, ಹಣ ಬರ್ತಿದ್ದಂಗೆ ನಾನು ಹಣದ ಜೊತೆಗೆ ಕಗ್ಲಿಪುರಕ್ಕೆ ಬರ್ತೀನಿ ಅಂತ ಹೇಳಿದಂತ ಆರೋಪಿ ಅದೇ ರೀತಿಯಾಗಿ ಹಣ ಹಾಗೂ ಕಾರ್ನ ಜೊತೆಯಲ್ಲೇ ಎಸ್ಕೇಪ್ ಆಗುವಂತದ್ದು. ಆರೋಪಿ ನೇರವಾಗಿ ಸುಬ್ರಹ್ಮಣ್ಯಪುರದಿಂದ ಇನೋವಾ ಕಾರ್ನಲ್ಲಿ ಎಸ್ಕೇಪ್ ಆಗುವಂತ ಆರೋಪಿ ಆತ ಬೆಳಿಗ್ಗೆ ಬರುವಂತ ಸಂದರ್ಭದಲ್ಲಿ ತನ್ನ ಸ್ವಿಫ್ಟ್ ಕಾರನ್ನ ಏನ್ ಪಾರ್ಕ್ ಮಾಡಿರ್ತಾನೆ ಬನಶಂಕರಿ ಬಸ್ ಸ್ಟಾಪ್ ನ ಬಳಿ, ಅಲ್ಲಿಗೆ ಬರ್ತಾನೆ. ಬಂದಂತವನು ಇನೋವಾ ಕಾರ್ನಲ್ಲಿ ಇದ್ದಂತ ಸುಮಾರು 2,46,00,000 ಹಣವನ್ನ ತನ್ನ ಸ್ವಿಫ್ಟ್ ಕಾರ್ಗೆ ಶಿಫ್ಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾನೆ. ನಂತರ ನೇರವಾಗಿ ಕಗ್ಲಿಪುರಕ್ಕೆ ಹೋಗುವಂತದ್ದು. ಕಗ್ಲಿಪುರಕ್ಕೆ ಹೋಗಿ ತನ್ನ ಸ್ನೇಹಿತ ಕೃಷ್ಣಕುಮಾರನ್ನ ಜೊತೆಗೆ ಕರ್ಕೊಳ್ತಾನೆ. ಆಗ
ಕೃಷ್ಣಕುಮಾರ್ ಹಾಗೂ ಇದೇ ಆರೋಪಿ ಮಂಜುನಾಥ್ ಇಬ್ರು ಕೂಡ ಏಕಕಾಲಕ್ಕೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ನಂತರ ನೇರವಾಗಿ ಮಾರನೇ ದಿನ ಮಳವಳ್ಳಿ ಮಂಡ್ಯ ಸೇರಿದಂತೆ ಮಂಡ್ಯ ಜಿಲ್ಲೆಯ ಸುತ್ತಮುತ್ತ 2 ದಿನಗಳ ಕಾಲ ಆರೋಪಿಗಳು ಸುತ್ತಾಡುವಂತದ್ದು. ಮಾರ್ಚ್ 28, 29 ಹಾಗೂ 30ನೇ ತಾರೀಕು ಆರೋಪಿಗಳು ಬೆಂಗಳೂರಿನಿಂದ ಕಗ್ಲಿಪುರದಿಂದ ಮಳವಳ್ಳಿ ಮಂಡ್ಯಗೆ ಹೋಗುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಟೋಲ್ ಅನ್ನ ಪಾಸ್ ಆಗೋದಿಲ್ಲ. ಒಂದ್ ವೇಳೆ ಟೋಲ್ ಪಾಸ್ ಆದ್ರೆ ಟೋಲ್ ನ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ನಾವು ಸಿಕ್ಬೀಳ್ತೀವಿ ಅನ್ನೋ ಭಯ ಕೂಡ ಆರೋಪಿಗಳಿರ್ತಾರೆ. ಜೊತೆಗೆ ಆರೋಪಿಗಳು ಬೆಂಗಳೂರಿನಿಂದ ಮಳವಳ್ಳಿ ಮಂಡ್ಯ 3 ದಿನ ಸುಮಾರು 130 ಕಿಲೋಮೀಟರ್ ಓಡಾಡಿದ್ರು ಕೂಡ ಎಲ್ಲೂ ಕೂಡ ಹೋಟ್ಲು ಮಾಡಿರೋದಿಲ್ಲ. ಜೊತೆಗೆ ಆರೋಪಿಗಳು ಮೊದಲಿಗೆ ಮಾಡುವಂತದ್ದು, ಇಷ್ಟು ದೊಡ್ಡ ಮಟ್ಟದ ಹಣ ನಮ್ ಜೊತೆ ಇದೆ, ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂತ ಹೇಳಿ ಆರೋಪಿಗಳು ಮೊದಲು ಮದ್ಯಪಾನ ಸೇವನೆಯನ್ನ ಮಾಡ್ತಾರೆ. 3 ದಿನ ಆರೋಪಿಗಳು ಎಲ್ಲೂ ಹೋಟ್ಲನ್ನ ಕೂಡ ಮಾಡ್ಕೊಳ್ಳೋದಿಲ್ಲ. ಜೊತೆಗೆ ಕಾರ್ನಲ್ಲೇ ಮದ್ಯಪಾನ ಸೇವನೆ ಮಾಡಿ ಕಾರ್ನಲ್ಲೇ ಆರೋಪಿಗಳು ಸುತ್ತಾಡ್ತಿರ್ತಾರೆ. ಆದ್ರೆ 28ನೇ ತಾರೀಕು ಯಾವಾಗ ಆರೋಪಿಗಳು ಹಣ ಹಾಗೂ ಕಾರ್ನ ಜೊತೆ ಎಸ್ಕೇಪ್ ಆಗಿರ್ತಾರೆ, ಮಾರನೇ ದಿನ ಆರೋಪಿ ಮಂಜುನಾಥ್ನ ಜೊತೆಯಲ್ಲಿ ಬಂದಿದ್ದಂತ ಕೃಷ್ಣಕುಮಾರ್ ಏನಿರ್ತಾನೆ, ಈತ ತನ್ನ ಸ್ನೇಹಿತನಿಗೆ ಕರೆಯನ್ನ ಮಾಡ್ತಾನೆ, ಯಾರಾದ್ರೂ ಮನೆ ಬಳಿ ಹುಡುಕೊಂಡ್ ಬಂದಿದ್ರ ವಿಚಾರಿಸ್ಕೊಂಡ್ ಬಂದಿದ್ರ ಅಂತ ಹೇಳಿ. ಅಷ್ಟೊತ್ತಿಗೆ ಆಲ್ರೆಡಿ ಪೊಲೀಸರು ಮಂಜುನಾಥ್ ಹಾಗೂ ಕೃಷ್ಣಕುಮಾರ್ ಇಬ್ರು ಮೊಬೈಲ್ ಅನ್ನು ಕೂಡ ಸಿಡಿಯರ್ ಹಾಕೊಂಡಿರ್ತಾರೆ. ಜೊತೆಗೆ ಆರೋಪಿಗಳು ಯಾವಾಗ ತಮ್ಮ ಮೊಬೈಲ್ ನಿಂದ ಬೆಂಗಳೂರಿನ ಸಂಖ್ಯೆಗೆ ಮೊಬೈಲ್ ಕರೆ ಮಾಡ್ತಾರೆ, ಕೂಡಲೇ ಆತನನ್ನ ಸಂಪರ್ಕವನ್ನ ಮಾಡ್ತಾರೆ. ಜೊತೆಗೆ ಆತನ ಬಳಿ ಆರೋಪಿ ಕೃಷ್ಣಕುಮಾರ್ ಏನ್ ಹೇಳ್ದ ಅನ್ನೋದನ್ನ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಸುಬ್ರಹ್ಮಣ್ಯಪುರ ಠಾಣೆ ಇನ್ಸ್ಪೆಕ್ಟರ್ ರಾಜು ಮಾಡುವಂತದ್ದು. ಕೂಡಲೇ ಆರೋಪಿ ಕರೆ ಮಾಡಿದಂತ ವ್ಯಕ್ತಿ ಕೊಟ್ಟಂತ ಮಾಹಿತಿ ಜೊತೆಗೆ ಆರೋಪಿಗಳ ಮೊಬೈಲ್ ಟವರ್ ಎರಡೂ ಕೂಡ ಮಳವಳ್ಳಿ ತೋರಿಸ್ತಾ ಇರುತ್ತೆ. ಕೂಡಲೇ ಅಲರ್ಟ್ ಆದಂತ ಪೊಲೀಸರು ಮಳವಳ್ಳಿಗೆ ಹೋಗಿ ಆರೋಪಿಗಳನ್ನ ಕರ್ಕೊಂಡ್ಬಂದು ಸದ್ಯ ಕಳುವು ಮಾಡ್ಕೊಂಡು ಹೋಗಿದ್ದಂತ 2,46,00,000 ಹಣದ ಪೈಕಿ ಸುಮಾರು 2,20,00,000 ಹಣವನ್ನ ಸೀಸ್ ಮಾಡ್ಕೊಂಡಿರುವಂತದ್ದು ವಿದೇಶಿ. ಜೊತೆಗೆ ದೂರುದಾರ ಶಿವಕುಮಾರ್ ಏನಿದ್ದಾನೆ, ಈತ ಪೊಲೀಸರ ವಿಚಾರಣೆಯಲ್ಲಿ ಹೇಳ್ತಿರುವಂತದ್ದು, ಇದು ಸವಿತಾ ಅನ್ನೋರ ಸೈಟನ್ನ ನಾವು ಮಾರಿ ಬಂದಂತ ಹಣ ಅಂತೇಳಿ ಆರೋಪಿ ದೂರನ್ನ ಕೊಡುವಂತ ಸಂದರ್ಭದಲ್ಲಿ ಹೇಳ್ತಾನೆ. ಆದ್ರೆ ಇದುವರೆಗೂ ಕೂಡ ಘಟನೆ ನಡೆದು ಸುಮಾರು 10 ದಿನಗಳು ಆಗ್ತಾ ಬಂದ್ರು ಕೂಡ ಒಂದು ಹಣ ಏನಿದೆ 2,46,00,000 ಹಣ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ದೂರುದಾರರು ಕೂಡ ಕೊಟ್ಟಿಲ್ಲ. ಹೀಗಾಗಿ ಪ್ರಕರಣದ ಹಣ ಏನ್ ಸೀಸನ್ ಮಾಡಿದ್ದಾರೆ 2,20,00,000, ಅದಕ್ಕೆ ಸಂಬಂಧಪಟ್ಟಂತೆ ಐಟಿ ಹಾಗೂ ಇಡಿಗೆ ಪೊಲೀಸರು ಮಾಹಿತಿಯನ್ನು ಕೊಟ್ಟಿರುವಂತದ್ದು ವಿಜಯಶ್ರೀ. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.